ಎಣ್ಣೆ ಪಾರ್ಟಿ ಮಾಡಮ್ಮ ಎಣ್ಣೆ ಪಾರ್ಟಿ ಮಾಡಮ್ಮ ನಮ್ಮ ಇಸ್ಕೊಂಡ ಕನೆಕ್ಟ್ ಮಾಡ ಅಡೇ ಎಲ್ಡ ಇದ್ಯಾ ದಂಡ ಎಲ್ಲಿದ್ದೀರಪ್ಪ ಇನ್ನು ಹಾ ಬರೋದು ಎಷ್ಟೊತ್ತಾಗತ್ತೆ ದಿಗ್ವಿಜಯ್ ಅವ್ರು ಬೈತಾ ಇದ್ರು ನಿಮಗೆ ಸರಿ ಬೇಗ ಬನ್ನಿ ಎಲ್ಲಿಗೆ ಬರ್ಬೇಕು ನೀನು ಕರ್ಕೊಂಡು ಹೋಗಕ್ಕೆ ನಾನು ಆಲ್ರೆಡಿ ಬಂದಿದ್ದೀನಪ್ಪ ಇಲ್ಲಿ ಅಡ್ಡೇ ಆಗ್ಲೇ ಹೋಗ್ಬಿಟ್ಟೆಂಡ ಕಾರ್ ಕೆಟ್ಟೋಗತ್ತೆ ಅಂತ ಮೆಸೇಜ್ ಮಾಡಿದಲ್ಡ ಕಾರ್ ಕೆಟ್ಟೋಗಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ದಿಗ್ವಿಜಯ್ ಸೊಸೆಯಾಗ ಹುಡುಗಿ ಆ ಕಡೆಯಿಂದ ಬಂದರು ಅವ್ರ ಜೊತೆನಲ್ಲೇ ಬಂದಿದ್ದೀನಿ ಅದು ಸರಿ ನೀವು ಯಾಕೆ ಲೇಟು ಈ ಡಾಕ್ಟರ್ ಕಂಡ ತಡ ಮಾಡಾಕ್ಬಿಟ್ಟ ಆ ಡಾಕ್ಟ್ರ ಪೂನ್ ಕಟ್ಕೊಂಬಿಡು ಅಲ್ಲ ಯಾರು ಪೇಷಂಟು ಹೆಚ್ಚು ಕಡಿಮೆ ಆಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ರೆ ಈ ಅಪ್ಪ ಬರೋ ಅಷ್ಟರೊಳಗೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟಿರ್ತಾನೆ ಅಷ್ಟೇನೆ ಲೇ ಇಸ್ಕೊಂಡ ಸುಮ್ಮನೆ ಸಾಕು ಸರಿನಪ್ಪ ಆಯ್ತು ಬೇಗ ಬನ್ನಿ ದಿಗ್ವಿಜಯ್ ಅವರು ಎಲ್ಲ ರೆಡಿ ಮಾಡಿ ಇಟ್ಬಿಡವ್ರೆ ನಾವು ಬತ್ತಿಕೊಂಡು ಒಬ್ನೇ ಸುರಚ್ಕೊಂಡ್ಬಿಟ್ಯಾ ದಂಡ ಡಾಕ್ಟ್ರಪ್ಪ ಹುಷಾರಪ್ಪ ದಾರಿ ಮಧ್ಯದಲ್ಲಿ ಯಾವ್ದಾರು ಹುಡುಗಿ ನೋಡ್ಬಿಟ್ಟು ಇವಳೆ ನನ್ನ ಸಾಯ್ಸಕ್ ಬಂದಾಳೆ ಅಂತ ಓಡ್ಗೆಡ್ ಹೋಗ್ಬಿಟ್ಟವ್ರು ಆಯ್ಕೊಂಡ ಸರಿ ಸರಿ ಆಯ್ತು ಬೇಗ ಬನ್ನಿ ಓಕೆ ಓಕೆ ಬಾಯ್ ಯಾಕೇನು ಮಾತಾಡ್ತಾ ಇಲ್ಲ ಇಷ್ಟೊಂದು ಸೈಲೆಂಟ್ ಆಗಿ ಕೂತಿದ್ದೀರಲ್ಲ ಸೈಲೆಂಟಾ ನಿಮಗೆ ಐ ಲವ್ ಯು ಅಂತ ಹೇಳೋವರೆಗೆ ತುಂಬ ಒದ್ದಾಡ್ತಾ ಇದ್ದೆ ಆಮೇಲೆ ಹೋಗ್ತಾ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಐ ಡೋಂಟ್ ನೋ ಶಿವಾನಿ ನಿಮ್ಮನ್ನು ನೋಡಿದಾಗಲೆಲ್ಲ ನನಗೆ ಹಾಗೆ ಅನ್ಸುತ್ತೆ ಶಿವಾನಿ ಅವರೇ ಐ ಥಿಂಕ್ ಐ ಆಮ್ ಡೀಪ್ಲಿ ಇನ್ ಲವ್ ವಿತ್ ಯು ಅಳಿಮಯ್ಯ ಜಾಸ್ತಿ ಆಳ ಕಿಳಿಬೇಡ್ವೋ ಆಮೇಲೆ ಎತ್ತಕ್ಕೆ ನಾನೇ ಬರಬೇಕು ನನ್ನ ಅಳಿಮಯ್ಯ ಮುಂಚೆ ಹೇಗಿದ್ದ ಗೊತ್ತಾ ಒಳ್ಳೆ ಆಕ್ಷನ್ ಫಿಲ್ಮ್ ಹೀರೋ ತರ ಇದ್ದ ನಿಮ್ಮನ್ನು ನೋಡಿದ್ಮೇಲೆ ಲವರ್ ಬಾಯ್ ಆಗಿ ಚಾಕ್ಲೇಟ್ ಹೀರೋ ಆಗ್ಬಿಟ್ಟಿದ್ದಾನೆ ನೀನ್ ಮುಂದುವರ್ಸ ಅಳಿಮಯ್ಯ ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಮಾವ ಓಕೆ ಓಕೆ ಮುಂದುವರ್ಸ ಓಕೆ ಓಕೆ ಎಂಜಾಯ್ ಪ್ಲೀಸ್ ಡೋಂಟ್ ಮೈಂಡ್ ಹಿಮ್ ನಮ್ಮ ಮಾವ ಸ್ವಲ್ಪ ಹಾಗೇನೆ ಆ್ಯಕ್ಚುಲಿ ಅವ್ರು ಹೇಳ್ತಿರೋದು ಕರೆಕ್ಟೇ ನಾನು ನಿಮ್ಮನ್ನ ಮೀಟ್ ಮಾಡಿದಾಗಿಂದ ತುಂಬ ಚೇಂಜ್ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಿರ್ತಾರೆ ಎಸ್ಪೆಷಲಿ ತ್ರಿಶೂಲ್ ಅದನ್ನೇ ಹೇಳ್ತಿರ್ತಾನೆ ಯಾವಾಗಲೂ ಏಯ್ ತ್ರಿಶೂಲ್ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಪ್ಪ ಜ್ಯೂಸ್ ತೊಳಿ ಚಿಕನ್ ಮಾಡ್ರೆ ತ್ರಿಶೂಲ್ ಗೆಸ್ಟ್ಗಳಿಗೆ ಫಸ್ಟ್ ಶಿವಾನಿ ಅವ್ರ ಕೊಡು ಮೇಡಮ್ ಜ್ಯೂಸ್ ಅರೆ ನೀವ್ಯಾಕೆ ಜ್ಯೂಸ್ ತರೋದಕ್ಕೆ ಹೋದ್ರಿ ನೀವು ಕೇಳ್ತಾ ಇರೋದು ಹೆಂಗಿದೆ ಅಂದರೆ ಗಡಿಯಾರದ ಹತ್ರ ನಿನ್ನ ಟೈಮ್ ಯಾಕೆ ತೋರಿಸ್ತೀಯ ಅಂತ ಕೇಳ್ದಂಗಾಯ್ತು ಮನೆ ಕೆಲಸದವನು ಕೆಲಸ ಮಾಡ್ದೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ ಅಂದ್ರೆ ನಾನು ಈ ಮನೆ ಕೆಲಸದವನು ಜೈ ನೋಡ್ಕೊಂಡು ಕೆಲಸ ಮಾಡೋದಕ್ಕಾಗಲ್ವಾ ಕಣ್ ಕಾಣಿಸಲ್ವಾ ನಿನಗೆ ತ್ರಿಶೂಲ್ ಮೊದಲೇ ವಾರ್ನ್ ಮಾಡಿದ್ದೆ ಒಂದು ಸಣ್ಣ ತಪ್ಪು ಆಗ್ಬಾರ್ದು ಅಂತ ಅಕ್ಕ ತಪ್ಪು ಇವಂದಲ್ಲ ಇಂಥವನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ತಿದೀವಲ್ಲ ನಮ್ದು ಮನೆ ಒರ್ಸೋ ಬಟ್ಟೆ ಎಷ್ಟೇ ಚೆನ್ನಾಗಿದ್ರು ಅದನ್ನ ಮನೆ ಒರ್ಸಕ್ಕೆ ಬಳಸ್ಬೇಕು
ಬಟ್ಟೆ ನೋಡಕ್ ಚೆನ್ನಾಗಿದೆ ಅಂತ ಮೈ ಹೊಲ್ಸ್ಕೊಂಡ್ರೆ ಹೊಲ್ಸಾಗೋದು ನಮ್ಮೈನೆ, ಅರ್ಥ ಆಯ್ತಾ? ನೋಡು ಅದಕ್ಕೆ ಡ್ರೆಸ್ ಮೇಲೆ ಹೇಗ್ ಜ್ಯೂಸ್ ಚೆಲ್ಲಿದ್ಯಾ? ಇಲ್ಲ ರೀನಮ್ಮ, ನನ್ನ ಕೈ ಜಾರದು. ತ್ರಿಶೂಲ್, ಜಸ್ಟ್ ಸ್ಟಾಪ್ ಇಟ್. ಓಕೆ ಶಿವಾನಿ ಅವರೇ, ನಿಮ್ಗೇನೂ ಆಗಿಲ್ಲ ತಾನೆ? ಇಲ್ಲ ಐ ಆಮ್ ರಿಯಲಿ ಸಾರಿ. ಇಲ್ಲ ತ್ರಿವಿಕ್ರಮ್, ಅವ್ರದ್ದೇನು ತಪ್ಪಿಲ್ಲ ಪಾಪ, ನಾನೇ. ಸುಮ್ಮನೆ ಇರಮ್ಮ. ನಾನ್ ಬಾವಾಜಿಗೆ ಮೊದಲೇ ಹೇಳ್ದೆ, ಇಂಥ ಕೆಲ್ಸಕ್ಕೆ ಬರ್ದೇ ಇರೋರ್ನ ಮನೇಲಿ ಇಟ್ಕೋಬೇಡಿ, ಗೇಟ್ ಪಾಸ್ ಕೊಡಿ ಅಂತ. ಅವ್ರು ನನ್ನ ಮಾತೇ ಕೇಳಲಿಲ್ಲ. ಚಿಕ್ಕ ಯಜಮಾನ್ರೆ, ರೀನಾ ಶಿವಾನಿ ಅವ್ರನ್ನ ಮೇಲೆ ಕರ್ಕೊಂಡು ಹೋಗು, ಡ್ರೆಸ್ಸಿಂಗ್ ಮಾಡಿ. ಓ ಸಾಮ್ರಾಟ್, ನಾವು ಹೋಗ್ತಿರೋದು ನಿಮ್ ಹುಡುಗಿ ನೋಡೋದಕ್ಕಲ್ಲಪ್ಪ, ಪಾರ್ಟಿಗೆ. ಲೇಟ್ ಆಯ್ತು, ಈಗಲೇ ಬಾ. ಏ ನೀನ್ ಮಾತ್ರ ಚೆನ್ನಾಗಿ ಕಾಣಿಸ್ತಾಕ, ನಾವು ಚೆನ್ನಾಗಿ ಕಾಣಬೇಡ್ವಾ? ನಾವು ಹೋಗ್ತೇವೆ ಪೋಟ್ ಕಣಕ್ಕೆ. ಎಣ್ಣೆ ಒಳಗೋದ್ಮೇಲೆ ವೆಂಕಣ್ಣ ಬಾಡಾಡೆ. ಅಣ್ಣ ತುಂಬಾ ಇಷ್ಟಪಟ್ಟು ಅದಕ್ಕೆಗೋಸ್ಕರ ಈ ಡ್ರೆಸ್ ತಂದಿದ್ದ, ಎಲ್ಲ ಹಾಳು ಮಾಡ್ಬಿಟ್ಟ. ಇಲ್ಲ ರೀನಾ, ನಾನೇ ಗ್ಲಾಸ್ ತಗೋಬೇಕಾದ್ರೆ. ರೀನಾ, ಗೆಸ್ಟ್ಗಳು ಬಂದ್ರು, ಪ್ಲೀಸ್ ಕರ್ಕೊಂಡು ಹೋಗಿ. ಶಿವಾನಿ ಅವರೇ ಪ್ಲೀಸ್. ಅದಕ್ಕೆ ಬನ್ನಿ. ಹಾಯ್ ಅಂಕಲ್. ಏನ್ ಮುಖ ನೋಡ್ತಾ ನಿಂತಿದೀಯಾ? ಹೋಗ್ ಬಟ್ಟೆ ತೆಗೆದು ಒರ್ಸು. ನಮ್ಮ ಅತ್ತಿಗೆ. ಓ, ನಮಗೆ ಗೊತ್ತಿಲ್ಲಂಗೆ ನಿನ್ ತಂಗಿಗೆ ಮನೆಗೆ ಅಕ್ಕ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಕರ್ಕೊಂಬರಮ್ಮ, ನಾವು ನೋಡಮ್ಮ. ನಾನು ಆಮೇಲೆ ಬಂದು ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನ್ರಪ್ಪ ಬೇಗ ಬನ್ನಿ ಅಂದ್ರೆ ಇವತ್ತು ಲೇಟ್ ಮಾಡಿದ್ದೀರಾ? ಯಾವತ್ತು ಲೇಟೇ ನೀವು. ಡಾಕ್ಟ್ರೆ ಕಂಡೆ ಲೇಟ್ ಮಾಡಿದ್ದು. ನಾನೇನ್ ಲೇಟ್ ಮಾಡ್ದೋ, ನೀವೇ 1 ಗಂಟೆ ಹುಡುಗಿ ತರ ಡ್ರೆಸ್ ಮಾಡ್ಕೊಂಡು ಯಾಕೋ ಜಗಳ ಆಡ್ತೀರಾ, ಹೋಗ್ಲಿ ಬಿಡಿ. ಸರಿ ದಿಗ್ವಿಜಯ್, ನೀನ್ ಸೊಸೆನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಕರ್ಸಿದ್ಯಾ? ಸುಮ್ಮನೆ ಕೂರ್ಸಿದೆ ಎಲ್ಲಿ ನಿನ್ ಸೊಸೆ? ಒಂದು ನಿಮಿಷ. ತ್ರಿವಿಕ್ರಮ್, ಶಿವಾನಿ ಅಲ್ಲಪ್ಪ, ರೆಡಿ ಆಗ್ತಾ ಇದಾರೆ, ಒಂದು 5 ಮಿನಿಟ್ಸ್ ಬರ್ತಾರೆ. ಓಕೆ. ಅಲ್ಲ ಮಾರೆ, ನಮ್ ಗ್ರೂಪಲ್ಲಿ ನೀನೇ ಯಂಗು, ಮೊದಲು ಮಾವ ಆಗ್ತಾ ಇದೆಯಲ್ಲ. ಈಗ ಮಾವ ಇನ್ನೀ ತಿನ್ಕೆ ತಾತನು ಆಗ್ಬಿಡ್ತ ಅನ್ಕೊಂಡು. ದಿಗ್ವಿಜಯ್, ನೀನ್ ನೋಡಿದ್ರೆ ಖುಷಿ ಆಗುತ್ತೆ. ಇಷ್ಟು ದಿವಸ ನಿನ್ಗಿದ್ದ ಜವಾಬ್ದಾರಿನೇ ಬೇರೆ, ಈಗ ಮಗನ್ ಮದುವೆ ಮಾಡೋದಕ್ಕೆ ಹೊರಟಿದ್ಯಾ, ನಿನ್ನ ಜವಾಬ್ದಾರಿ ಇನ್ನೂ ಬೇರೆ ಆಗತ್ತೆ. ಅದಕ್ಕೆಲ್ಲ ಅವ್ನು ತಲೆ ಕೆಡಿಸ್ಕೊತೆ ನೋಡು. ಸ್ವಲ್ಪ ನಾರು ಮುಖದಲ್ಲಿ ಟೆನ್ಷನ್ ಇದೆಯಾ? ಮಗನ್ ಮದ್ವೆ ಚಿಂತೆ ಒಂದೀಟು ಇಲ್ವಲ್ದ? ಚಿಂತೆ ಯಾಕೋ ಮಾಡ್ಲಿ, ನನ್ನ ಮಗ ಹುಡ್ಕೊಂಡಿರೋ ಸಂಬಂಧ ಎಂಥದ್ದು ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓ, ನಮ್ಮ ಸೊಸೆ 100%. 100 ಮಾರ್ಕ್ಸ್ ಕೊಡ್ತೀರ ಅವಳನ್ನ ನೋಡಿದ ತಕ್ಷಣ. ನೋಡಪ್ಪ, ಬರೀ ಬಾಯಿ ಮಾತು ಹೇಳ್ಬೇಡ, ಬರ್ಲಿ, ನೋಡ್ಬಿಟ್ಟು ನಾವು ಮಾರ್ಕ್ಸ್ ಕೊಡ್ತೀವಿ. ಬರ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ, ಜ್ಯೂಸ್ ತೊಳಿ. ನೀವು ನೋಡಕ್ಕೆ ಎಷ್ಟು ಸಕ್ಕತ್ತಾಗಿದ್ದೀರಾ, ಅದಕ್ಕೆ ನಮ್ಮ ಅಣ್ಣ ನಿಮ್ಗೆ ಫ್ಲಾಟ್ ಆಗಿರೋದು. ಹಾಗೇನಿಲ್ಲ ರೀನಾ. ಅಲ್ಲ, ನಮ್ಮ ಅಣ್ಣ ಯಾವುದೇ ಹುಡುಗಿನೂ ಫ್ರೆಂಡ್ ಮಾಡ್ಕೊಳ್ದೆ ಇದ್ದವನು ನಿಮ್ಮನ್ನ ಇಷ್ಟೊಂದು ಲವ್ ಮಾಡ್ತಾನೆ ಅಂದ್ರೆ ನೀವೇ ಏನೋ ಮ್ಯಾಜಿಕ್ ಮಾಡಿರ್ತೀರಾ. ಹೇಳಿ, ಏನ್ ಮ್ಯಾಜಿಕ್ ಮಾಡಿದ್ರಿ? ನೀನು ಹೀಗೆ ರೇಗಿಸ್ತಾ ಇದ್ರೆ ನಾನು ತ್ರಿವಿಕ್ರಮ್ನ ಕರಿಬೇಕಾಗುತ್ತಷ್ಟೇ. ಅದೆಲ್ಲ ಆಗೋದಿಲ್ಲ. ನಮ್ಮ ಅಣ್ಣ ಬಂದ್ರೆ ನನಗೆ ಸಪೋರ್ಟ್ ಮಾಡೋದು. ಇಲ್ಲ, ನನಗೆ ಸಪೋರ್ಟ್ ಮಾಡ್ತಾರೆ. ಓಹೋ, ಅಂದ್ರೆ ನಮ್ಮ ಅಣ್ಣನ ನೀವು ಕಂಪ್ಲೀಟಾಗಿ ಬುಟ್ಟಿಗೆ ಹಾಕೊಂಡಿದ್ದೀರಾ ಅಂತ ಆಯ್ತು. ರೀನಾ,
ಇದ್ಯಾಕೋ ಜಾಸ್ತಿ ಆಯಿತು, ನಾನು ಹೊರಡ್ತೀನಿ. ಸಾರಿ ಸಾರಿ ಸಾರಿ, ಪ್ಲೀಸ್ ಅದಕ್ಕೆ ಕೂತ್ಕೊಳ್ಳಿ. ದಿಗ್ವಿಜಯ್, ವಾಶ್ರೂಮ್ಗೆ ಹೋಗ್ಬೇಕು. ತ್ರಿವಿಕ್ರಮ್, ಅಂಕಲ್ ವಾಶ್ರೂಮ್ ಅಂತ ಕರ್ಕೊಂಡು ಹೋಗಿ. ಇಲ್ಲಿ ಮೇಲ್ಗಡೆನಾ? ಅದಕ್ಕೆ ನಿಮ್ಗೆ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ಅಣ್ಣ ಕೊಡ್ಸಿದ ಡ್ರೆಸ್ಗಿಂತ ನಿಮ್ಗೆ ಈ ಡ್ರೆಸ್ಸೇ ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲ ಇಲ್ಲ, ನಿಮ್ಮ ಅಣ್ಣ ತಂದಿದ್ದ ಡ್ರೆಸ್ಸೇ ಚೆನ್ನಾಗಿತ್ತು. ಓಹೋಹೋ, ನಮ್ಮ ಅಣ್ಣನ ಬಿಟ್ಕೊಡೋದೇ ಇಲ್ಲ ಅಲ್ವಾ? ಏನೇ ಹೇಳಿ ಅದಕ್ಕೆ, ನಿಮ್ಮಿಬ್ರದ್ದು ಪರ್ಫೆಕ್ಟ್ ಪೇರ್. ಅಂಕಲ್, ಸಾರಿ, ಏನು ವಿಷಯ ಅಂಕಲ್? ಅದು ನಾನು ವಾಶ್ರೂಮ್ಗೆ ಹೋಗೋಣ ಅಂತ ಬಂದೆ. ಪಕ್ಕದ ರೂಮ್ ಯೂಸ್ ಮಾಡಿ. ಥ್ಯಾಂಕ್ ಯು. ಸಾರಿ. ಯಾರದು? ಅವರು ನಮ್ಮ ಡ್ಯಾಡಿ ಫ್ರೆಂಡು, ಶಿವು ಅಂಕಲ್ ಅಂತ. ನಮ್ಮ ಫ್ಯಾಮ್ಲಿಗೆ ತುಂಬ ಬೇಕಾದವರು, ತುಂಬ ಒಳ್ಳೆಯವರು ಕೂಡ. ನಾವೆಲ್ಲ ಇಷ್ಟು ಹೆಲ್ದಿಯಾಗಿ ಸೂಪರ್ ಆಗಿದ್ದೀವಿ ಅಂದರೆ ಅದಕ್ಕೆ ಅವರೇ ಕಾರಣ. ನಮ್ಮನ್ನೆಲ್ಲ ಇಷ್ಟು ಹುಷಾರಾಗಿ ನೋಡ್ಕೊಳ್ಳೋರು ಅವರೇ. ಮೊನ್ನೆ ಯಾಕೋ ಹುಷಾರು ತಪ್ಪಿದ್ರು. ಡ್ಯಾಡಿ ಅವ್ರಿಗೇನೋ ಆಗಿತ್ತು ಅಂತ ಹೇಳ್ತಿದ್ರು. ಹಾಂ, ನೆನಪಾಯ್ತು. ಹೋಗ್ಲಿ ಬಿಡು ರೀನಾ, ಲೇಟ್ ಆಗ್ತಾ ಇದೆ, ನಾವು ಕೆಳಗಡೆ ಹೋಗೋಣ. ಮಾಮ ಶಿವನ್, ನಿಮಗೆ ವೇಟ್ ಮಾಡ್ತಾ ಇದ್ದೆ. ಸಾರಿ, ಸ್ವಲ್ಪ ಲೇಟ್ ಆಯಿತು. ತ್ರಿವಿಕ್ರಮ್, ಇವಳಪ್ಪ ನನ್ನ ಸೊಸೆ ಆಗೋಳು ಶಿವಾನಿ ಅಂತ. ನನ್ನ ಮಗ ಮೆಚ್ಕೊಂಡಿರೋ ಹುಡುಗಿ. ನಾನು ನನ್ನ ಎಂಟೈರ್ ಫ್ಯಾಮಿಲಿ ಇವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ ದಿಗ್ವಿಜಯ್, ಅವ್ರಿಗೇನೋ ಇಂಟ್ರೊಡ್ಯೂಸ್ ಮಾಡ್ಕೊಟ್ರಿ, ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಶಿವಾನಿ, ಇವರು ಭೂಪತಿ ಅಂತ. ನಮಸ್ತೆ. ಈಸ್ ಇನ್ ಟು ಮೈನಿಂಗ್ ಬಿಸ್ನೆಸ್. ಅವರು ವಿಷಕಂಠ. ಗೊತ್ತು. ಪರಿಚಯ ಆಗಿದೆ ಅಲ್ಲ. ಅವರು ದಂಡಪಾಣಿ ಅಂತ. ಈಸ್ ಅ ಫೈನಾನ್ಷಿಯರ್ ಇನ್ ದ ಹೋಟೆಲಿಯರ್. ಸಾಮ್ರಾಟ್ ಹಾಯ್. ಸಾಮಿಲ್ ಬಿಸ್ನೆಸ್ ನಡೆಸ್ತಾರೆ. ಇವರೆಲ್ಲ ನಿನ್ನ ಯಾವಾಗ ಮೀಟ್ ಮಾಡಿಸ್ತೀನೋ ಅಂತ ಕಾಯ್ತಾ ಇದ್ರು.
ಸಾಕು ಸುಮ್ಮನೆ ರೀ, ನಮ್ಗಿಂತ ಜಾಸ್ತಿ ನೀವೇ ಎಕ್ಸೈಟ್ ಆಗಿದ್ದೀರಾ ನಮ್ಮ ನಿಜ ಹೇಳ್ಬೇಕು ಅಂದ್ರೆ ನೀನು ಹೇಳಿದ್ ಕರೆಕ್ಟೇ. ಶಿವ ಇಲ್ಲಿ ಇನ್ನೂ ಬರಲೇ ಇಲ್ಲ, ಒಂಚೂರು ಹೋಗಿ ನೋಡ್ತೀಯಾ? ಸರಿ ಇಡ ಅವ್ರನ್ನೇ ಕಳಿಸ್ತೀಯ, ನಾವು ಬರ್ತೀವಿ. ನಾನು ನೋಡ್ಕೊಂಡ್ ಬರ್ತೀನಿ. ಕರ್ಕೊಂಬಪ್ಪ, ನಾನು ಸೊಸೆ ನೋಡಿ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿದಾನೆ. ಎಷ್ಟು ಕೊಡ್ತಾನೆ ನೋಡ್ಬೇಕು. ಹೌದೌದು. ನಾಗಿನಿ ನಾಗಿನಿ ನಾಗಿನಿ, ಹಲೋ, ನಾವು ಯಾರಿಂದ ದೂರ ಇರಬೇಕು ಅನ್ಕೊಂಡಿದ್ವೋ, ಯಾರಿಂದ ನಮ್ಮನ್ನು ನಾವು ಕಾಪಾಡ್ಕೋಬೇಕು ಅನ್ಕೊಂಡಿದ್ವೋ, ಅವಳು ದಿಗ್ವಿಜಯ ಮನ್ಲಿ, ಅದು ಬರೀ ಮನೇಲಲ್ಲ ಸೊಸೆಯಾಗಿ ಬರ್ತಿದ್ದಾಳೆ. ನೋ ನೋ ನೋ, ಬರಬಾರ್ದು ಬರಬಾರ್ದು. ಪಾಪ ದಿಗ್ವಿಜಯ ಏನೂ ಗೊತ್ತಿಲ್ಲ. ಅವಳು ನಂಬಿ ಮೋಸ ಹೋಗ್ತಿದ್ದಾನೆ ದಿಗ್ವಿಜಯ್, ಮೋಸ ಹೋಗ್ತಿದ್ದಾನೆ. ಬಿಡಬಾರ್ದು. ಅವಳು ನಮ್ಮ ಸುತ್ತಮುತ್ತನೇ ಇದ್ದಾಳೆ. ನಮ್ಮೆಲ್ಲರೂ ಸಾಯಿಸ್ಬಿಡ್ತಾಳೆ. ನಮ್ಮೇಲೆ ಸೇಟ್ ತೀರ್ಸ್ಕೊಂಡ್ಬಿಡ್ತಾಳೆ ಅವಳು. ಅಯ್ಯೋ ಪಾಪ, ನಮ್ಮ ಗ್ಯಾಂಗೆಲ್ಲ ಅಲ್ಲೇ ಇದ್ದಾರೆ. ಹೇಗಾದ್ರೂ ಮಾಡಿ ನಾನು ಅವ್ರನ್ನ ಉಳಿಸ್ಬೇಕು. ನಾನು ಅವ್ರನ್ನ ಕಾಪಾಡಬೇಕು. ಹಾಗೆ ಈ ಸತ್ಯನೆಲ್ಲ ನಾನು ದಿಗ್ವಿಜಯ್ಗೆ ಹೇಳಬೇಕು. ಈ ಸತ್ಯ ಹೇಳಿ ಅವಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೋಬೇಡ ಅಂತ ಎಚ್ಚರಿಸಲೇಬೇಕು. ಆದರೆ ನಾನು ಹೇಳ್ತೇನೆ, ದಿಗ್ವಿಜಯ್ ನನ್ನ ಮಾತು ನಂಬ್ತಾನ. ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ನಂಬಲ್ಲ. ಏನಾದರೂ ಸಾಕ್ಷಿ ಬೇಕು. ಏನು ಸಾಕ್ಷಿ ಕೊಡ್ಲಿ, ಏನು ಮಾಡಲಿ? ಹೇಗಾದರೂ ಮಾಡಿ ಆ ನಾಗಿನಿ ಬಣ್ಣನ ಬಯಲು ಮಾಡಬೇಕು. ನಮ್ಮ ಸ್ನೇಹಿತರು ನನ್ನ ಕಾಪಾಡಬೇಕು. ಹೇಗಾದರೂ ಮಾಡಿ ಕಾಪಾಡಬೇಕು. ನಾನು ವಾಪಸ್ ಹೋಗ್ತೀನಿ ವಾಪಸ್. ಮೇಲೆ ಯಾವ ರೂಮಲ್ಲೂ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ? ಎಲ್ಲೋದ ವಿಷಯಗಂಟ? ಮೋಸ್ಟ್ಲಿ ಫೋನ್ ಗೀನ್ ಮಾಡೋದಕ್ಕೆ ನಾನು ಹೊರಗಡೆ ಹೋದ್ರೆ ಗೊತ್ತಿಲ್ಲ, ನೋಡ್ಕೊಂಡ್ಬರ್ತೀನಿ. ನೋಡು. ದಿಗ್ವಿಜಯ್, ಮದ್ವೆ ಯಾವಾಗಪ್ಪ? ಬೇಗ ಮಾಡ್ಬೇಕು ಅಂತದ್ಯಾ ಅಥವಾ ಏನಾದ್ರು ಅದನ್ನು ನಿಧಾನವಾಗಿ ಮಾಡ್ತೀಯಾ? ಇನ್ನೂ ಡಿಸೈಡ್ ಮಾಡಿಲ್ಲ ಸಾಮ್ರಾಟ್. ನೋಡೋಣ, ಮುಹೂರ್ತ ಸಿಕ್ಕಿದಾಗೆ. ತಡನೂ ಆಗ್ಬೋದು, ಬೇಗನೂ ಆಗ್ಬೋದು. ಡೇಡೇ ಬೇಗ ನಮ್ಗೆಲ್ಲ ಒಂದು ಬಾಳುಟ ಹಾಕ್ಸ್ಬಿಟ್ಟು ಹೊರಗಡೆ ಎಲ್ಲ ಹುಡುಕಾಡ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಫೋನ್ ಮಾಡಿದೆ, ಫೋನು ತೆಗಿತೀನಿ. ಯಾಕೆ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಇವನು? ಈ ಡಾಕ್ಟರ್ಗಳೆಲ್ಲ ಹೀಗೇನಾ ಅಂತ? ಅವ್ನು ಸರಿಯಾಗಿ ಇದ್ನ ಕಂಡ. ಪಾರ್ಟಿ ಎಲ್ಲ ಅವನಿಂದಲೇ ಹಾಳು. ಹಾಳೆಲ್ಲ ಏನಾಗಲ್ಲ. ಸಾರಿ ಶಿವಾನಿ, ಇನ್ನೊಂದ್ಸಲ ಅವನ್ನ ಪರಿಚಯ ಮಾಡ್ತೀನಿ. ಪರವಾಗಿಲ್ಲ. ಅವನು ಮುಂಚೆ ಹೀಗಿರ್ಲಿಲ್ಲ. ರೀಸೆಂಟ್ಲಿ ಈ ಫೆಲ್ ಅದಾದ್ಮೇಲೆ ಸ್ವಲ್ಪ ಈ ಥರ ಆಡ್ತಾ ಇದ್ದಾನೆ. ಹೌದಾ? ಏನಾಗಿತ್ತು? ಅದೊಂದು ದೊಡ್ಡ ಕತೆ ಬಿಡು, ಇನ್ನೊಂದ್ಸಲ ಯಾವಾಗಾದ್ರೂ ಹೇಳ್ತೀನಿ. ಇಷ್ಟು ದಿವಸ ನಾವೆಲ್ಲರೂ ಯಾರನ್ನ ಹುಡುಕ್ತಾ ಇದ್ದೀವೋ ಅವಳು ಇಲ್ಲೇ ಇದ್ದಾಳೆ. ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ದಿಗ್ವಿಜಯನೇ ಬುದ್ಧಿವಂತ ಅಂತ ನಾವು ಅಂತ ಇದ್ವಿ. ಅವನನ್ನ ಯಾಮಾರಿಸೋದಲ್ಲದೆ ಈ ಮನೆಗೆ ಪರ್ಮನೆಂಟ್ ಆಗಿ ಬರುವಂತ ಪ್ರಯತ್ನ ಮಾಡ್ತಿದ್ದಾಳೆ. ಇವಳು ಇಲ್ಲಿಗೆ ಬರ್ತಾ ಇರೋದೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ. ಸುಮ್ಮನೆ ದಿಗ್ವಿಜಯನ್ ಸೊಸೆ ಆಗ್ತಿದ್ದೀನಿ, ತ್ರಿವಿಕ್ರಮನ್ನ ಲವ್ ಮಾಡ್ತಿದ್ದೀನಿ ಅಂತ ನಾಟಕ ಮಾಡ್ತಿದ್ದೀನಿ. ಎಷ್ಟು ದಿವಸ ಈ ನಾಟಕ ಮಾಡ್ತೀಯ? ಮಾಡು. ಒಂದು ಸರಿಯಾದ ಸಮಯ ನೋಡಿ ಎಲ್ಲರ ಮುಂದೆನೂ ನಿನ್ನ ಬಣ್ಣ ಬಯಲು ಮಾಡ್ತೀನಿ. ನೀನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ.